ಆಯ್ ಸರ್, ಮೂವಿ ಹೇಗಿದೆ? ಚೆನ್ನಾಗೇ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟು ಮೀಡಿಯಾ ಇದೆ, ಸುಳ್ಳೆಲ್ಲ ಹೇಳಕ್ ಇಷ್ಟಪಡಲ್ಲ. ಸುಳ್ಳೆಲ್ಲ ಹೇಳಕ್ ಹೋಗ್ಬೇಡಿ, ಸತ್ಯನೇ ಹೇಳ್ರಿ. ಸತ್ಯ ಬಿಟ್ಟು ಬೇರೆ ಏನು ಹೇಳಕ್ ಹೋಗ್ಬೇಡ್ರಿ. ಟ್ಯಾಬ್ಲೆಟ್ ನಾನೇ ಯೂಸ್ ಮಾಡಿದ್ದೀನಿ, ಇವತ್ತು ಸಿಗುತ್ತೆ ಶೇಷಾದ್ರಿಪುರಂ ಅಲ್ಲಿ. ಆ ಟ್ಯಾಬ್ಲೆಟ್ ಗೆ 37 ರೂಪಾಯಿ ರೇಟು. ಇವತ್ತು ಶೇಷಾದ್ರಿಪುರ 2 ಮೆಡಿಕಲ್ ಹೆಸರು ಹೇಳ್ತೀನಿ. ನಾವೆಲ್ಲ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಪ್ಯಾಕೆಟ್ಗಳು, ವಾಂತಿ ಭೇದಿ ಜ್ವರ ಅಂತ ಮಾತ್ರೆಗಳೆಲ್ಲ ತಂದ್ಬಿಟ್ರೆ, ನೀವು ನೋಡ್ರೆ 32 ರೂಪಾಯಿ ಕೊಟ್ಟು ನಶೆ ಮಾತ್ರೆ ತಂದಿನಿ ಅಂತ ಅಂತಿದ್ದೀರಿ. ನಿಮ್ಮ ನಶೆಗೊಂದು ದೊಡ್ಡ ಸಲಾಮು. ಮೋಸ್ಟ್ಲಿ ಮಾತ್ರೆ ನುಂಕೊಂಬಂದೆ ಇದನ್ನ ಹೇಳಿರ್ಬೋದು. ಈ ವಿಡಿಯೋ ವೈರಲ್ ಆಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಿಮಗೂ ನಶೆ ಮಾಡಿಸ್ತಾರೆ. ಬನ್ನಿ ಮುಂದೆ ಯಾರಿದ್ದಾರೆ ನೋಡೋಣ. ಇವಾಗ ಹುಡುಗಿಯರ ಕೆಲವೊಂದು ಅಲ್ಲ ಬ್ರೋ, ನಾನ್ ಪುಕ್ಷಟೆ ಊಟ ಅಂದ್ರೆ ತಟ್ಟೆನ ಹಿಂಗ್ ಮುಂದೆ ಇಟ್ಕೊಂಡ್ಬಿಡ್ತೀನಿ. ಹಂಗೆ ನೀನು ಎಲ್ಲರ ರಿವ್ಯೂ ಕೊಡೋದು ಅಂತ ಬಂದ ತಕ್ಷಣ ಮನೆಯಿಂದಾನೇ ಮೈಕ್ ತರ್ತೀಯನಪ್ಪ. ಸರಿ ಇರ್ಲಿ, ಹೋಗ್ಲಿ, ಹೇಳು. ಏರಿಯಾದಲ್ಲಿ ಹಾರಾಡೋ ಕೆಲವೊಂದಷ್ಟು ಜನ ಹುಡುಗಿಯರಿಗೆ ಹೇಳ್ತೀನಿ, ಕೂದಲು ಕಲರ್ ಹಾಕ್ಸ್ಕೊಂಡು ಶೋಕಿ ಮಾಡೋ ಹುಡುಗಿರ್ಗೂ ಅಷ್ಟೇನೆ, ವೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಳ್ಳೋ ಹುಡುಗಿರ್ಗೂ ಅಷ್ಟೇನೆ. ಅಲ್ಲ ಬ್ರದರ್, ಹುಡುಗಿರ್ ಬಗ್ಗೆ ಇಷ್ಟು ಓಪನ್ ಆಗಿ ಹೇಳಕ್ ಹೊಲ್ಟಿದ್ದೀರಲ್ಲ, ಅವ್ರಿಗೆ ಏನಾದ್ರು ನೀವು ಸಿಕ್ಕಿದ್ರೆ ಏನ್ ಅನ್ಬೋದು ನಿಮ್ಗೆ? ಅಮ್ಮನ ಅಕ್ಕನ್ನು ಹಂಗೆಲ್ಲ ಬೈಯಕ್ ಹೋಗ್ಬೇಡ್ರಿ ಹುಡುಗಿರ. ಏನ್ ಗೊತ್ತಾ, ಮಂಗನ್ ಕೈಯಾಗ ಮಾಣಿಕ್ಯ ಕೊಟ್ರೆ ಹೆಂಗಾಗುತ್ತೋ, ಈ ಹುಡುಗನ್ ಕೈಯಾಗ ಮೈಕ್ ಕೊಟ್ರೆ ಹಿಂಗಾಗುತ್ತೆ. ನೀವ್ ಯಾವ್ದೇ ಕಾರಣಕ್ಕೂ ಆತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಅದನ್ನ ನಮ್ ಚಾನಲ್ ಇಂದ ಕೇಳ್ಕೊಳ್ತಿದ್ದೀನಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಹುಡುಗರಿಗಿಂತ ಹುಡುಗಿಯರ್ದೇ ಅವಳಿ ಜಾಸ್ತಿ ಅವಡೈತೆ ಬ್ರದರ್. ಎಲ್ಲ ಪಾಪ, ನೀವು ರೋಡಾಗ ಹೋಗ್ತಿದ್ದೀರ ಅಂದ್ರೆ ಹಿಂಗೆಲ್ಲ ಬೈತವ್ರೆ ಅಂದ್ರೆ ಹುಡುಗಿರ್ದೇ ರೋದನೆ ಆಗಿರುತ್ತೆ. ಪರವಾಗಿಲ್ಲ ಬಿಡ್ರಿ, ಹೋಗ್ಲಿ. ಬ್ರದರ್, ನಿಮ್ ಹುಡುಗರು ನೀವು ಶೂಟ್ ಹಾಕಿದ್ರೆ ಹೆಂಗೆ? ಸೂಟ್ ಹಾಕ್ಸ್ಬಿಟ್ಟು ಬಸ್ರು ಮಾಡ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಹುಡುಗರು. ಸೂಟ್ ಹಾಕೊಂಡು ರೋದನೆ ಕೊಡ್ತೀನಿ, ಇಲ್ಲ ಸಾಧನೆ ಮಾಡ್ಬಿಡ್ತೀನಿ ಅಂತ ಓಡಾಡಿದ್ರೆ ನಮ್ಗಳಿಗೆ ಕೂಳು ಹಂಚ್ಕೊಳೋದೇ ದೊಡ್ಡ ಮಾತಾ ಇರುತ್ತೆ. ಅಂತದ್ರಲ್ಲಿ ಈ ಶೂಟು ಪತ್ಲು ಅವೆಲ್ಲ ದೂರದ ಮಾತುಗಳು. ಯಾರ್ಯಾರು ಈ ಶೂಟು, ಗನ್ನು, ಪಿಸ್ತೂಲು, ಗುಳಿಗೆ ಅಂತ ಹಿಂದೆ ಬಿದ್ದಿರ್ತೀರ ಅವನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಮಾಸ್ ಮನೋರಂಜನೆ ತುಜಿಯ ವಿಜಯ ದುನಿಯಾ ಅವರಿಗೆ ಜಯವಾಗಲಿ.